ನಮಸ್ತೆ. ನೀವು ನೋಡ್ತಾ ಇದ್ದೀರಾ ವಿದ್ಯುತ್ ವಾಣಿ. ನಾನು ರಿಕ್ಕಿ. ಬೆಂಗಳೂರಿನಲ್ಲಿ ಈ ತುಂಡಾಗೋ ವೈರ್ಗಳನ್ನ ತುಣಿದು ಎಷ್ಟು ಜನ ಸಾವನ್ನಪ್ಪಿರ್ಬೋದು? ರಸ್ಟ್ ಹಿಡಿದ್ರೆ ವೈರನ್ನ ಮುಟ್ಟಿ ಎಷ್ಟು ಜನ ಸಾವನ್ನಪ್ಪಿರ್ಬೋದು? ಅಷ್ಟೇ ಯಾಕೆ, ನಮ್ಮ ಕಳೆದ ವಿಡಿಯೋದಲ್ಲಿ ನಾನು ಹೇಳಿದ್ದೆ, ಚೆನ್ನೈನಲ್ಲಿ ತುಂಡಾದಂತಹ ವೈರ್ ನೀರೊಳಗಡೆ ಬಿದ್ದು ಶಾಲೆ ಹೋಗ್ತಿದ್ದಂಥ ಹುಡುಗ ಸಾವಿನ ದವಡೆಯಿಂದ ಪಾರಾಗಿ ಬಂದಿರೋ ವಿಷಯವನ್ನು ಕೂಡ ನಾನು ನಿಮ್ಗೆ ಹೇಳಿದ್ದೆ. ಇದಕ್ಕೆಲ್ಲದಕ್ಕೂ ಒಂದು ಸೂಕ್ತ ಪರಿಹಾರವನ್ನ ತರೋದಾದ್ರೆ ಹೆಂಗ್ ತರಬಹುದು? ಒಂದು ಸೂಕ್ತ ಕ್ರಮವನ್ನ ಮಾಡೋದಾದ್ರೆ ಹೆಂಗ್ ಮಾಡ್ಬೋದು? ಅಂಡರ್ಗ್ರೌಂಡ್ ಅಲ್ಲಿ ಹೋಗ್ಬಿಟ್ರೆ ಅಲ್ಲ, ಈ ಮೇಲೆ ಹೋಗೋ ಕಂಬಗಳೆಲ್ಲ ವೈರ್ಗಳೆಲ್ಲ ಅಂಡರ್ಗ್ರೌಂಡ್ ಅಲ್ಲಿ ಹೋಗ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ಯಾವ ಸಮಸ್ಯೆನೇ ಇರೋದಿಲ್ಲ ಅನ್ಸುತ್ತಲ್ವಾ? ಎಸ್, ಇಂಥದ್ದೊಂದು ಯೋಚನೆಯನ್ನ ಬೆಸ್ಕಾಂ ಬಿಬಿಎಂಪಿ ಒಟ್ಟಿಗೆ ಸಹಭಾಗಿತ್ವದಲ್ಲಿ ಒಂದು ಯೋಚನೆಯನ್ನ ಮಾಡ್ತಾ ಇದೆ. ಎಲ್ಲವೂ ಕೂಡ ಅಂಡರ್ಗ್ರೌಂಡ್ ಲೆವೆಲ್ ನಲ್ಲಿ ಕೆಲಸ ಮಾಡಬೇಕು. ಆ ವೈರ್ಗಳನ್ನೆಲ್ಲ ಅಂಡರ್ಗ್ರೌಂಡ್ ಅಲ್ಲಿ ಹೋಗಬೇಕು. ಆಗ ಏನಾಗುತ್ತೆ ಅಂತ ಹೇಳಿದ್ರೆ ಒಂದಷ್ಟು ಸಮಸ್ಯೆಗಳನ್ನು ತಪ್ಪಿಸಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಒಂದಷ್ಟು ಯೋಚನೆಗಳನ್ನ ಮಾಡ್ತಾ ಇದೆ. ಅದ್ರ ಬಗ್ಗೆ ನಿಮಗೆ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ. ಎಸ್, ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ಹಾಗೂ ಬಿಬಿಎಂಪಿ ಜೊತೆಗೂಡಿ ಮೇಲ್ಮಹಡಿ ಆಪ್ಟಿಕಲ್ ಫೈಬರ್ ಕೇಬಲ್ಗಳನ್ನ ತೆಗೆದುಹಾಕುವ ನಿರ್ಧಾರಕ್ಕೆ ಇದೀಗ ಸರ್ಕಾರ ಮುಂದಾಗಿದೆ. ಜೊತೆಗೆ ಇನ್ನೊಂದು ಪಾಯಿಂಟ್, ಕೇಬಲ್ಗಳನ್ನ ಅಂಡರ್ಗ್ರೌಂಡ್ಗಳಲ್ಲಿ ಹಾಕುವಂಥದ್ದು ಕಡ್ಡಾಯಗೊಳಿಸಿದೆ. ಸೊ ಈ ನಿಟ್ಟಿನಲ್ಲೂ ಕೂಡ ಕೆಲಸಗಳು ನಡೀತಾ ಇದೆ. ಇನ್ನು ಬೆಂಗಳೂರು ವಿದ್ಯುತ್ ಸರಬರಾಜು ಇಲಾಖೆ ಬೆಸ್ಕಾಂ 2019ರಲ್ಲಿಯೇ ಈ ಒಂದು ಯೋಚನೆಯನ್ನ ಮಾಡಿತ್ತು. ಸಾಕಷ್ಟು ಕಾರಣಾಂತರಗಳಿಂದ ಅಥವಾ ಕೆಲವೊಂದು ಏನ್ ಹೇಳ್ತಾರೆ, ಕೆಲವು ಸಮಯ ಬರಬೇಕು ಅಂತ ಹೇಳ್ತಾರಲ್ಲ, ಅಂತದ್ ಈಗ ಬರೋಕ್ ಶುರುವಾಗಿದೆ. 2019ರಲ್ಲೇ ಇದ್ರ ಬಗ್ಗೆ ಯೋಚನೆ ಮಾಡಿದ್ರು, ಬಟ್ ಅದು ವರ್ಕ್ ಆಗ್ಲಿಲ್ಲ. ಈಗ ಅದ್ರ ಪ್ಲಾನ್ ನಡೀತಾ ಇದೆ. ಇನ್ನು 18,591 ಮ್ಯಾನ್ ಹೋಲ್ಗಳನ್ನ ಮಾಡುವ ಅದರ ಮುಖಾಂತರ ಕಂಪ್ಲೀಟ್ ಬೆಂಗಳೂರನ್ನ ಅಂಡರ್ಗ್ರೌಂಡ್ಗಳಲ್ಲೇ ಈ ಕೇಬಲ್ ಕನೆಕ್ಷನ್ಸ್ಗಳೆಲ್ಲ ಹೋಗ್ಬೇಕು ಅನ್ನುವಂಥ ಯೋಚನೆಯನ್ನ ಈಗ ಸರ್ಕಾರ ಹಾಗೆ ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ಎರಡೂ ಕೂಡ ಸಹಭಾಗಿತ್ವದಲ್ಲಿ ಒಂದು ಪ್ಲಾನ್ ನಡೀತಾ ಇದೆ. ಸೊ ಇದು ಆದಷ್ಟು ಬೇಗ ಆದರೆ 2019ರಲ್ಲೇ ಇದು ಪ್ಲಾನಿಂಗ್ ಬಗ್ಗೆ ಕೆಲಸ ನಡೀತಾ ಇತ್ತು. 2022ಕ್ಕೆಲ್ಲ ಮುಗಿಯುತ್ತೆ ಅಂತ ಕೂಡ ಹೇಳಲಾಗಿತ್ತು. ಬಟ್ ಆದ್ರೂ ಕೂಡ ಇವತ್ತು 25 ಆದ್ರೂ ಕೂಡ ಇನ್ನೂ ಆಗಿಲ್ಲ. ಸೊ ಈಗ ಮತ್ತೊಮ್ಮೆ ಇದಕ್ಕೆ ಜೀವ ತುಂಬ್ತಾ ಇದ್ದಾರೆ, ಜೀವ ತುಂಬ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆಕ್ಚುಲಿ ಒಳ್ಳೆ ಕೆಲಸ. ಸೊ ಮಾಡುವಂಥದ್ದಾದ್ರೆ ಮುಂದಿನ ದಿನಗಳಲ್ಲಿ ಯಾವನೋ ಸ್ಕೂಟರ್ ಓಡಿಸ್ಕೊಂಡು ಹೋಗ್ತಾ ಇರ್ತಾನೆ, ವೈರ್ ಟಚ್ ಆಗಿ ಬಿದ್ದಿರ್ತಾನೆ, ಕಾಣಿಸಿರಲ್ಲ, ಸ್ಪೀಡಲ್ಲಿ ಇರ್ತಾನೆ, ಟಚ್ ಆಗಿ ಸಾವನ್ನಪ್ಪುವಂಥ ಘಟನೆಗಳಿದಾವಲ್ಲ, ಸಾಕಷ್ಟು ಘಟನೆಗಳು. ಮೊನ್ನೆ ಶಾಲಾ ವಿದ್ಯಾರ್ಥಿಯೊಬ್ಬ ಸಾವನ್ನಪ್ಪಿದ ಗೊತ್ತಾ ನಮ್ಮ ಬೆಂಗಳೂರಿನಲ್ಲೇ. ಇಂತಹ ಘಟನೆಗಳು ಕೂಡ ನಡೆಯುವಂಥದ್ದು ತುಂಬಾ ಕಡಿಮೆ ಆಗುತ್ತೆ. ಸೊ ಆದಷ್ಟು ಬೇಗ ಇಂತಹ ಕಾರ್ಯಕ್ರಮಗಳು ಜಾರಿಯಾಗಲಿ ಅನ್ನುವಂಥದ್ದು ವಿದ್ಯುತ್ ವಾಣಿ ಆಶಯ. ಥ್ಯಾಂಕ್ ಯು. ನೋಡ್ತಾ ಇರಿ ವಿದ್ಯುತ್ ವಾಣಿ.